ನೀವು ಪ್ರಭುದೇವ ಸರ್ ಬಗ್ಗೆ ಹೇಳ್ತಾ ಇದ್ರಿ. ಒಂದು ಕಡೆ ಇಂಡಿಯನ್ ಮೈಕಲ್ ಜಾಕ್ಸನ್ನು, ಇನ್ನೊಂದು ಕಡೆ ನಾವು ಕಂಡಂಥ ಶಿವಣ್ಣ ಕನ್ನಡ ಮೈಕಲ್ ಜಾಕ್ಸನ್ನು. ಇಬ್ಬರು ಕಾಂಬಿನೇಷನ್ ಸೇರಿದಾಗ ನಮ್ಮ ಎಕ್ಸ್ಪೆಕ್ಟೇಷನ್ ಬೇರೆ ಲೆವೆಲ್ಗಿರುತ್ತೆ. ಡ್ಯಾನ್ಸ್ ಯಾವ ಲೆವೆಲ್ಗೆ ಕೊಡ್ಬೋದು ಶಿವಣ್ಣ ಮತ್ತು ಪ್ರಭುದೇವ ಸರ್ ಅಂತೇಳಿ ಏನು ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಡ್ಯಾನ್ಸ್ ವಿಚಾರದಲ್ಲಿ ನಾವೇನು? ಇದು ಡ್ಯಾನ್ಸಿಂಗ್ ಫಿಲ್ಮ್ ಅಲ್ಲ. ಓಕೆ, ಸೊ ಇದು ಡ್ಯಾನ್ಸಿಂಗ್ ಫಿಲ್ಮ್, ಬಟ್ ಇಬ್ಬರು ಇರೋದ್ರಿಂದ ಡ್ಯಾನ್ಸ್ ಮಾಡಬೇಕನ್ನೋದು ಒಂದು ಪ್ರೊಡ್ಯೂಸರ್ಗೂ ಇಷ್ಟ ಆಯಿತು, ಆಮೇಲೆ ಡೈರೆಕ್ಟರ್ಗೂ ಇಷ್ಟ ಆಯಿತು, ಬೇಸಿಕಲಿ ನಮಗೂ ಪ್ರಭು ಸರ್ಗೂ ಇಷ್ಟ ಆಯಿತು. ಬಟ್ ಎಷ್ಟು ಬೇಕೋ ಅಷ್ಟು ಮಾಡಿದ್ದೀವಿ. ಏನು ಡ್ಯಾನ್ಸಿಂಗೋಸ್ಕರನೇ ಸಿನಿಮಾ ಆದರೆ ಅದು ಪ್ರೊಫೆಷ್ನಲ್ ಆ ಥರ ಒಂದು ಸಬ್ಜೆಕ್ಟ್ಲಿ ಡ್ಯಾನ್ಸಿಂಗ್ ಇದಾಗೋಗ್ಬೋದು. ಬಟ್ ಇದರಲ್ಲಿ ಕಥೆ ಮೇಲೆ ಜಾಸ್ತಿ ಒತ್ತಡ ಇರೋದ್ರಿಂದ ಡ್ಯಾನ್ಸಿಂಗ್ ಎಷ್ಟು ಬೇಕೋ ಅಷ್ಟು ಮಟ್ಟ ಎಲ್ಲಿ ಇದು ಇಟ್ಕೊಂಡು, ಅದರ್ವೈಸ್ ಕಾಮಿಡಿ ಆಮೇಲೆ ಇವರಿಬ್ಬರು ಕಾಂಬಿನೇಷನ್ ಇದೆಯಲ್ಲ ಭಾಳ ಅದ್ಭುತವಾಗುತ್ತೆ. ಅಣ್ಣ, ನಿಮಗೆ ಒಂದು ವಿಶೇಷವಾದ ಕಾಮಿಡಿ ಟೈಮಿಂಗ್ಸ್ ಇದೆ ಅಣ್ಣ ನಿಮಗೆ. ನಾವು ಸಿನಿಮಾಗಳು ನೋಡ್ಕೊಂಡು ಬಂದಿರೋದ್ರಿಂದ ಈ ಸಿನಿಮಾದಲ್ಲಿ ಯೋಗರಾಜ್ ಭಟ್ ಇದ್ಮೇಲೆ ಅದಕ್ಕೊಂದು ರೊಮ್ಯಾಂಟಿಕ್ ಇರುತ್ತೆ, ಒಂದು ಕಾಮಿಡಿ ಇರುತ್ತೆ, ಒಂದು ಸಸ್ಪೆನ್ಸ್ ಇರುತ್ತೆ, ಒಂದು ಥ್ರಿಲ್ಲರ್ ಇರುತ್ತೆ. ಫೈನಲಿ ಅದು ಏನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ. ಭಟ್ರು ಸಿನಿಮಾಗಳೇ ಆ ಥರ ಇರುತ್ತೆ. ಸೊ ನೀವು ಇಷ್ಟು ವರ್ಷಗಳಲ್ಲಿ 62 ವರ್ಷಗಳಲ್ಲಿ 135 ಸಿನಿಮಾಗಳು ಮಾಡ್ತಾ ಇದ್ದೀರಿ. 32 ವರ್ಷಗಳಲ್ಲಿ 62 ವರ್ಷ ಸರಿ, 62 ವರ್ಷ ನಿಮಗೆ. ಈ 62 ವರ್ಷದಲ್ಲಿ 135ಕ್ಕೂ ಸಿನಿಮಾಗಳು ಮಾಡ್ತಾ ಇದ್ದೀರಿ. ಇಷ್ಟು ಸಾವಿರಾರು ಕಥೆಗಳನ್ನ ಕೇಳಿದ್ದೀರಿ. ಪಂಚತಂತ್ರ ಆಧರಿಸಿರುವಂಥ ಈ ಒಂದು ಕತೆ ಏನು ಕರ್ನಾಟಕ ದಮನಕ ಇದೆಯಲ್ಲ, ಇದರಲ್ಲಿ ನಿಮ್ಗೆ ಏನು ಅಷ್ಟು ಒಂದೇ ಸಲ ಓಕೆ ಅನ್ನೋದಕ್ಕೆ ಒಂದು ಹುಕ್ ಪಾಯಿಂಟು? ಒಂದು ಕಾಂಬಿನೇಷನ್. ಓಕೆ, ಕಾಂಬಿನೇಷನ್ ಆಯಿತು. ಆಮೇಲೆ ಇನ್ನೊಂದು ಬಂದ್ಬಿಟ್ಟು ಕಾಮಿಡಿ ತುಂಬ ದಿನ ಆಯಿತು ಮಾಡಿ, ಒಂದು ಸುಮಾರು ವರ್ಷಗಳೇ ಆಯಿತು. ಹೌದು. ಈ ನಡುವೆ ರೀಸೆಂಟ್ ಡೇಸ್ಲಿ ಬರೀ ಈ ರಾ ಕಂಟೆಂಟ್ ಫಿಲ್ಮ್ ಮಾಡಿ. ಬಟ್ ಇದು ಸ್ವಲ್ಪ ಒಂದು ವಿಭಿನ್ನವಾಗಿದೆ, ಜನಗಳಿಗೆ ಒಂದು ಅನ್ನೋ ಥರ ಇರುತ್ತೆ ಅಂತ ನನ್ನ ಅನಿಸುತ್ತೆ. ಈಗ ಡ್ಯಾನ್ಸಲ್ಲಿ ಸೆಟ್ಟಲ್ಲಿ ಹೆಂಗಿರ್ತಿತ್ತಲ್ಲ ನಿಮಗೂ ಪ್ರಭುದೇವ ಸರ್? ಯಾಕಂದರೆ ನಾವು ನೋಡಿದ ತಕ್ಷಣ ಅವರು ಒಂಥರ ಅವ್ರ ಸ್ಟೈಲ್ ಆಫ್ ಏನೇ ಬೇರೆ, ನಮ್ಮ ಶಿವಣ್ಣ ಅವ್ರ ಸ್ಟೈಲ್ ಆಫೇ ಬೇರೆ. ಬಟ್ ಒಂದೇ ಸೆಟ್ಟಲ್ಲಿ ಹೆಂಗೆ ಮ್ಯಾಚ್ ಆಗ್ತಾ ಇಲ್ಲ? ಅವ್ರು ಕೋಪ ಮಾಡ್ತಾರೆ, ಅಚ್ಚುಕಟ್ಟಾಗಿ ಅದನ್ನು ಆ ಒಂದು ಇದಕ್ಕೆ ತರ್ತಾರೆ. ಅವ್ರಿಗೆ ಇರೋ ಒಂದು ಶ್ರದ್ಧೆ, ಒಂದು ಡಿವೋಷನ್ ಇದೆಯಲ್ಲ ಈ ಸಾಂಗ್ಗಳ ಮೇಲೆ, ಅದು ಸಿನಿಮಾದ ಮೇಲೆ ಭಾಳ ಚೆನ್ನಾಗಿ ತರ್ತಾರೆ. ಅದು ನಮ್ಗೆ ಅವರಿಂದ ಈಸಿ ಆಯ್ತು. ಓಕೆ, ಡಬ್ಬಿಂಗ್ ವಿಚಾರದಲ್ಲಿ ಬಂದ್ರಣ, ಈಗ ನಮಗೆ ಕನ್ನಡ ಸರಳ ಅದು ಮಾತಾಡ್ತೀವಿ. ವೆನ್ಸ್ ಕಮ್ ಟು ಪ್ರಭುದೇವ ಸರ್, ಅವ್ರ ಕನ್ನಡ ಸ್ವಲ್ಪ ಕಷ್ಟ ಆಗುತ್ತೆ ಅವ್ರಿಗೆ. ಸೊ ಡಬ್ಬಿಂಗ್ ವಿಚಾರದಲ್ಲಿ ಎಷ್ಟು ಅದು ಈಸಿ ಆಯಿತಾ ನೀವು ಅವ್ರ ಕಾಂಬಿನೇಷನಲ್ಲಿ ಮಾಡಬೇಕಾದ್ರೆ? ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾವು ಅದೇ ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ. ಅವ್ರ ಕನ್ನಡ ಕೇಳೋಕ್ಕೆ ಚೆಂದ. ಹೌದು, ಒಂಥರ ಒಂದು ಸ್ಲ್ಯಾಂಗು, ಅದು ನನಗೆ ಭಾಳ ಅಟ್ರಾಕ್ಟ್ ಆಯಿತು. ಹೇಳಿದೆ ಸರ್ಗೆ, ಪ್ರಭು ಸರ್ಗೆ ಹೇಳಿದೆ, ಸರ್ ತುಂಬ ಚೆನ್ನಾಗಿ ಮಾಡಿದ್ದೀರಾ ಸರ್ ಡಬ್ಬಿಂಗ್. ಸರ್ ಹೌದಾ ಸರ್? ಸಾಕು ಸರ್, ನೀವು ಹೇಳ್ಬಿಟ್ರೆ ಸಾಕು. ಇಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿದೆ. ಆಮೇಲೆ ಬಟ್ ತುಂಬ ನೀವು ವಿಜುವಲಿ ನೋಡಿದಾಗ ನಿಮಗೆ ಭಾಳ ಒಂದು ಅಟ್ರಾಕ್ಟ್ ಆಗುತ್ತೆ. ಅಣ್ಣ, ಇನ್ನೊಂದು ಕರ್ನಾಟಕ ದಮನಕ ಅಂತ ತಕ್ಷಣ ಎಲ್ಲರೂ ನೀವು ಆಗಲೇ ಹೇಳ್ತಾ ಇದ್ರಿ ಕನ್ನಿಂಗು ಆ ಥರ ವಿಚಾರದಲ್ಲಿ 2 ನರಿಗಳು ಇರ್ತಾರೆ, ಬೇರೆ ಏನು ಕೆಟ್ಟದ್ದು ಮಾಡ್ಬೋದು ಅನ್ನೋ ಯೋಚನೆ ಮಾಡ್ತಾ ಇರುವಂಥ ಒಂದು ಕತೆ ಬರುತ್ತೆ ನಮಗೆ ನೆನಪಾಗೋದು, ಕೆಟ್ಟ ನರಿಗಳು ಅನ್ನೋ ಥರ. ಸೊ ಸಿನಿಮಾ ವೈಸ್ ನಾವು ಹೋದಾಗ ಅಲ್ಲಿ ಏನೇನು ಡಿವಿಯೇಷನ್ ಸಿಗುತ್ತೆ, ಫೈನಲ್ ಡೆಸ್ಟಿನೇಷನ್ ಏನಾಗುತ್ತೆ, ಇದು ಒಂದಷ್ಟು ಕುತೂಹಲ. ಯಾಕಂತಂದರೆ ಪಂಚತಂತ್ರನ ಕತೆ ಕೇಳ್ಕೊಂಡು ಬೆಳೆದಿರೋದಾಗಿರೋದ್ರಿಂದ ನಮ್ಮ ಮೈಂಡ್ಸೆಟ್ ಅದೇ ರೀತಿ ಇರುತ್ತೆ. ಬಟ್ ಸಿನಿಮಾದಲ್ಲಿ ಹೋದಾಗ ಏನಾಗುತ್ತೆ ಅನ್ನೋದು ಇಲ್ಲ, ಒಂದು ದಾರಿಲಿ ಹೋದಾಗ ಸಾಕಷ್ಟು ಇದು ಬರುತ್ತೆ, ಅಡೆತಡೆಗಳು ಬರುತ್ತೆ. ಆ ಅಡೆತಡೆಗಳನ್ನ ಬಿಟ್ಟು ಇವ್ರ ವಿಷನ್ ಏನಕ್ಕೋಸ್ಕರ ಹೋಗ್ತಾರೆ, ಏನಾಗುತ್ತೆ. ಸೋ ಕಾಲ್ಡ್ ಇವರಿಬ್ಬರು ಕನ್ನಿಂಗ್ ಪೀಪಲ್ಸು. ಹೌದು, ಅದು ಕನ್ನಿಂಗಾಗೇ ಇರ್ತಾರ, ಇಲ್ಲ ಏನಾಗುತ್ತೆ, ಏನಾಗ್ಬೋದು ಅನ್ನೋದೇ ಕತೆ ಒಂದು. ಸೊ ಅದರಿಂದ ಹೋಗ್ಬೇಕಾದ್ರೆ ಒಳ್ಳೇದು ಇದೆ, ಕೆಟ್ಟದ್ದು ಇದೆ, ಎರಡನ್ನೂ ಅಡೆತಡೆನೂ ಅವ್ರು ಮ್ಯಾನ್ಪ್ಲೇಟಿವ್ ಆಗಿ ಹೋಗ್ತಾರೆ. ಯಾಕಂದ್ರೆ ನರಿಗಳ ಬುದ್ಧಿ ಬೇರೆ, ಸೊ ಮ್ಯಾನ್ಪ್ಲೇಟ್ ಮಾಡ್ಕೊಂಡು ಹೋಗ್ತಾರೆ. ಸೊ ಅದರಿಂದ ಒಂದು ವಿಭಿನ್ನವಾಗಿರುತ್ತೆ ಅಂತ ಒಂದು ಭರವಸೆ.